ಹಲೋ ಆತ್ಮೀಯ ವೀಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ, ಈಸಿ ಗ್ರಾಮರ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಮಾಸಗಳ ಪರಿಕಲ್ಪನೆ ಮತ್ತು ಅವುಗಳ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ಸಮಾಸ ಅಂದರೆ ಏನು ಅಂತ ನೋಡೋಣ. ಸಮಾಸ ಪರಿಕಲ್ಪನೆ ಮತ್ತು ಅದರ ಗುಣಲಕ್ಷಣಗಳು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ವಿಭಕ್ತಿ ಪ್ರತ್ಯಯ ಲೋಪ ಮಾಡಿಕೊಂಡು ಒಂದು ಪದವಾಗುವುದಕ್ಕೆ ಸಮಾಸ ಎನ್ನುವರು. ಉದಾಹರಣೆ, ಅರಸನ ಪ್ಲಸ್ ಮನೆ ಅರಮನೆ. ಇಲ್ಲಿ ನಾವು ಎರಡು ಅಂಶಗಳನ್ನು ಗಮನಿಸ್ತೇವೆ. ಮೊದಲನೇ ಅಂಶ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಇಲ್ಲಿ ಸೇರಿ ಒಂದು ಪದ ಆಗುತ್ತೆ. ಇದು ಸಮಾಸದ ಒಂದು ಲಕ್ಷಣ. ಇನ್ನು ತಮ್ಮ ನಡುವೆ ಇರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದ ಆಗುತ್ತೆ. ಇದು ಎರಡು ನಾವು ಮುಖ್ಯವಾದ ಅಂಶಗಳನ್ನು ಇಲ್ಲಿ ಗಮನಿಸ್ತೇವೆ. ಉದಾಹರಣೆಗೆ ನೋಡಿ, ಅರಸನ ಮನೆ ಅರಮನೆ. ಇಲ್ಲಿ ಮೊದಲನೇ ಪದ ಅರಸನ, ಎರಡನೇ ಪದ ಮನೆ, ಮೂರನೇ ಪದ ಅರಮನೆ. ಇಲ್ಲಿ ಅರಸನ ಅನ್ನುವಂಥದ್ದು ಯಾವ ವಿಭಕ್ತಿ ಪ್ರತ್ಯಯದಲ್ಲಿದೆ, ಯಾವ ವಿಭಕ್ತಿಯಲ್ಲಿದೆ ಅಂತ ನೋಡಿದಾಗ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಇಗೆ, ಕೆ ಅಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅರಸನ, ಷಷ್ಠಿ ವಿಭಕ್ತಿಯಲ್ಲಿದೆ. ಹಾಗಾಗಿ ಈ ಸಮಾಸ ಪದದಲ್ಲಿ ನಾವು ನೋಡಿದಾಗ ಈ ವಿಭಕ್ತಿ ಪ್ರತ್ಯಯ ಇಲ್ಲಿ ಇಲ್ಲ. ಅಂದರೆ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಅರಮನೆ ಅಂತ ಇಲ್ಲಿ ಆಗಿದೆ. ಹಾಗಾಗಿ ಬಹಳ ಮುಖ್ಯವಾದ ಅಂಶ ಅಂದರೆ ಇಲ್ಲಿ ಸಮಾಸ ಅಂತ ಬಂದಾಗ ವಿಭಕ್ತಿ ಪ್ರತ್ಯಯವನ್ನು ನಾವು ಗಮನಿಸಬೇಕಾಗುತ್ತೆ. ವಿಭಕ್ತಿ ಪ್ರತ್ಯಯ ಬಹಳ ಮುಖ್ಯವಾದ ಪಾತ್ರವನ್ನು ಸಮಾಸ ಬಿಡಿಸುವಲ್ಲಿ ವಹಿಸುತ್ತದೆ. ಓಕೆ, ಮುಂದಿನ ಗುಣಲಕ್ಷಣ ಸಮಾಸ. ಈ ಪದದ ಅರ್ಥ ಸಂಕ್ಷಿಪ್ತ ರೂಪ ಅಥವಾ ಸಂಕ್ಷೇಪೀಕರಣ, ಅಂದರೆ ಸಿಂಪ್ಲಿಫಿಕೇಶನ್ ಅಂತ ಹೇಳ್ತೀವಿ, ಅಂದರೆ ಸಂಕ್ಷಿಪ್ತಗೊಳಿಸುವುದು. ಈ ಸಮಾಸ ಅಂದರೆ ಸಂಸ್ಕೃತದಲ್ಲಿ ಅಸ ಅಂದರೆ ಸಂಕ್ಷಿಪ್ತ ಅಂತಲೇ ಅರ್ಥ ಆಗುತ್ತೆ. ಇಲ್ಲಿ ಉದಾಹರಣೆ ನೋಡಿದಾಗ ನಾವು ಗಿಡವು, ಮರವು, ಬಳ್ಳಿಯು, ಗಿಡ ಮರ ಬಳ್ಳಿ. ನಾವಿಲ್ಲಿ ಗಮನಿಸಿದಾಗ ಸಮಚಿಹ್ನೆಯ ಎಡಭಾಗದಲ್ಲಿ 3 ಪದಗಳಿವೆ, ಆದರೆ ಸಮಚಿಹ್ನೆಯ ಬಲಭಾಗದಲ್ಲಿ ಒಂದೇ ಒಂದು ಪದ ಆಯಿತು. ಅಂದರೆ ಇದರ ನಡುವೆ ಇರುವಂತಹ ಏನು ವಿಭಕ್ತಿ ಪ್ರತ್ಯಯಗಳು ಅದು ಲೋಪವಾಗಿ ಒಂದು ಸಂಕ್ಷಿಪ್ತವಾದ ಪದ ಆಯಿತು. ಹಾಗಾಗಿ ಗಿಡವು, ಮರವು, ಬಳ್ಳಿಯು ಕಾಡಿನಲ್ಲಿ ಇದ್ದವು ಅಂತ ಹೇಳುವುದಕ್ಕಿಂತ ಗಿಡ ಮರ ಬಳ್ಳಿಗಳು ಕಾಡಿನಲ್ಲಿ ಇದ್ದವು ಅಂತ ಹೇಳುವುದು ಬಹಳ ಸುಂದರವಾದ ಸೊಗಸಾದ ವಾಕ್ಯ ಆಗುತ್ತೆ. ಹಾಗಾಗಿ ಈ ಸಂಕ್ಷೇಪೀಕರಣ ಅಥವಾ ಸಂಕ್ಷಿಪ್ತ ರೂಪಕ್ಕೆ ನಾವೇನನ್ನು ಕರಿತೀವಿ, ಸಮಾಸ ಅಂತ ಕರಿತೀವಿ. ಈಗ ಮುಂದಿನ ಗುಣಲಕ್ಷಣ, ಸಮಾಸ ಪದವನ್ನು ಬಿಡಿಸಿ ಬರೆಯುವ ವಿಧಾನಕ್ಕೆ ವಿಗ್ರಹ ವಾಕ್ಯ ಎನ್ನುವರು. ಇಲ್ಲಿ ನಾನು ಒಂದು ಸಮಾಸ ಪದವನ್ನು ಬಿಡಿಸಿ ಬರೆದಿದ್ದೇನೆ, ಒಗ್ಗಟ್ಟು. ಇದನ್ನು ಬಿಡಿಸಿ ಬರೆದಾಗ ಒಂದು ಪ್ಲಸ್ ಕಟ್ಟು, ಒಗ್ಗಟ್ಟು ಅಂತ ಆಗುತ್ತೆ. ಈ ಒಂದು ಇಲ್ಲಿ ಮೊದಲನೇ ಪದ, ಕಟ್ಟು ಎರಡನೇ ಪದ, ಒಗ್ಗಟ್ಟು ಮೂರನೇ ಪದ. ಇಲ್ಲಿ ಒಂದನೇ ಪದಕ್ಕೆ ಪೂರ್ವ ಪದ ಅಂತ ಕರೀತಾರೆ, ಎರಡನೇ ಪದಕ್ಕೆ ಉತ್ತರ ಪದ ಅಂತ ಕರೀತಾರೆ. ಆದರೆ ಮೂರನೇ ಪದಕ್ಕೆ ಅಂದರೆ ಸಮಚಿಹ್ನೆಯ ಬಲಭಾಗದಲ್ಲಿ ಇರುವ ಪದಕ್ಕೆ ಸಮಸ್ತ ಪದ ಅಂತ ಕರಿತೇವೆ ಅಥವಾ ಸಮಾಸ ಪದ ಅಂತ ಕರಿತೇವೆ. ಈಗ ಸಮಚಿಹ್ನೆಯ ಎಡಭಾಗದಲ್ಲಿ ಇರುವ ಎಲ್ಲ ಪದಗಳನ್ನು ಅಂದರೆ ಪೂರ್ವ ಪದ ಉತ್ತರ ಪದ ಸೇರಿ ವಿಗ್ರಹ ವಾಕ್ಯ ಅಂತ ಕರಿತೇವೆ. ಸಮಚಿಹ್ನೆಯ ಎಡಭಾಗದಲ್ಲಿರುವುದು ವಿಗ್ರಹ ವಾಕ್ಯ, ಸಮಚಿಹ್ನೆಯ ಬಲಭಾಗದಲ್ಲಿ ಇರುವುದು ಸಮಸ್ತ ಪದ ಅಥವಾ ಸಮಾಸ ಪದ ಅಂತ ಕರಿತೀವಿ. ಓಕೆ, ಇದನ್ನು ನಾವು ಸಮಾಸವನ್ನು ಬಿಡಿಸಿ ಬರೆಯಿರಿ ಅಂತ ಪ್ರಶ್ನೆ ಬಂದಾಗ ಯಾವ ರೀತಿ ಬರುತ್ತೆ? ವಿಗ್ರಹ ವಾಕ್ಯವನ್ನು ಬಿಡಿಸಿ ಸಮಾಸದ ಹೆಸರು ಬರೆಯಿರಿ ಅಂತ ಪ್ರಶ್ನೆ ಬರುತ್ತೆ. ಓಕೆ, ನೆಕ್ಸ್ಟ್ ಗುಣಲಕ್ಷಣ, ಎರಡು ವರ್ಣಗಳು ಅಂದರೆ ಸ್ವರ ಅಥವಾ ವ್ಯಂಜನ ಸೇರಿ ಸಂಧಿ ಉಂಟಾಗುತ್ತದೆ. ಆದರೆ ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸ ಉಂಟಾಗುತ್ತದೆ. ಇಲ್ಲಿ ನಾವು ಸಂಧಿಗೂ ಮತ್ತು ಸಮಾಸಕ್ಕೂ ಬಹಳ ಮುಖ್ಯವಾದ ವ್ಯತ್ಯಾಸವನ್ನು ಕಾಣಬಹುದು. ಸಂಧಿಯಲ್ಲಿ ಏನಾಗುತ್ತೆ? ಪೂರ್ವ ಪದದ ಉತ್ತರದಲ್ಲಿ ಸ್ವರ ಬರುತ್ತೆ ಅಥವಾ ವ್ಯಂಜನ ಬರುತ್ತೆ, ಉತ್ತರ ಪದದ ಪೂರ್ವದಲ್ಲಿ ಸ್ವರ ಬರುತ್ತೆ ಅಥವಾ ವ್ಯಂಜನ ಬರುತ್ತೆ. ಈ ಒಂದು ಸ್ವರ ಅಥವಾ ವ್ಯಂಜನದಲ್ಲಿ ಬದಲಾವಣೆಯಾಗಿ ಸಂಧಿಯಾಗುತ್ತೆ. ಆದರೆ ಸಮಾಸದಲ್ಲಿ ಹಾಗೆ ಆಗಲ್ಲ. ಸಮಾಸದಲ್ಲಿ
ಎರಡು ಪದಗಳ ನಡುವೆ ಸಮಾಸ ಉಂಟಾಗ್ತದೆ, ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳ ನಡುವೆ ಸಮಾಸ ಉಂಟಾಗ್ತದೆ. ಅಂದರೆ ಸಮಾಸ ಅನ್ನೋದು ಪದಗಳಲ್ಲಿ ಬದಲಾವಣೆ ಆಗುತ್ತದೆ, ಸ್ವರ ಅಥವಾ ವ್ಯಂಜನ ಅಥವಾ ವರ್ಣಗಳು ಅಲ್ಲಿ ಲೆಕ್ಕಕ್ಕೆ ಬರಲ್ಲ. ಹಾಗಾಗಿ ಸಮಾಸ ಅಂದ ತಕ್ಷಣ ಪದಗಳಲ್ಲಿ ಬದಲಾವಣೆ ಆಗುತ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಉದಾಹರಣೆಗೆ ನಾವು ನೋಡೋಣ, ಇಲ್ಲಿ ಒಂದು ಚಕ್ರಪಾಣಿ ಅನ್ನುವಂಥ ಒಂದು ಪದವನ್ನು ನಾವಿಲ್ಲಿ ಬಿಡಿಸಿದ್ದೇವೆ. ಪಾಣಿಯಲ್ಲಿ ಚಕ್ರವನ್ನು ಹಿಡಿದಿರುವವನು ಚಕ್ರಪಾಣಿ. ಇಲ್ಲಿ ನೋಡಿ, ಸಮಚಿಹ್ನೆಯ ಎಡಭಾಗದಲ್ಲಿ 3 ಪದಗಳಿವೆ, ಆದರೆ ಸಮಚಿಹ್ನೆಯ ಬಲಭಾಗದಲ್ಲಿ ಒಂದೇ ಪದ ಸಂಕ್ಷಿಪ್ತವಾಗಿ ಒಂದು ಪದ ಆಗಿದೆ, ಅದು ಅರ್ಥಪೂರ್ಣವಾಗಿದೆ. ಇಲ್ಲಿ ವ್ಯಂಜನಗಳ ನಡುವೆ ಅಥವಾ ಸ್ವರಗಳ ನಡುವೆ ನಾವು ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ಕೇವಲ ಪದಗಳನ್ನು ಮಾತ್ರ ನಾವು ನೋಡ್ತೇವೆ. ಪಾಣಿಯಲ್ಲಿ ಚಕ್ರವನ್ನು ಹಿಡಿದಿರುವವನು ಯಾವನೋ ಅವನೇ ಚಕ್ರಪಾಣಿ. ಅಂದರೆ ಇದರ ಅರ್ಥ ಮತ್ತು ಬೇರೆಯೇ ಇರುತ್ತೆ, ಅದು ಮಹಾವಿಷ್ಣು ಅಂತ ಅರ್ಥ ಬರುತ್ತೆ ಅಲ್ಲಿ. ಅದು ಮುಂದೆ ನಾವು ನೋಡೋಣ ಯಾವ ಸಮಾಸ ಏನು ಅಂತ. ಮುಂದಿನ ಒಂದು ಗುಣಲಕ್ಷಣ ಅಂದರೆ ಕನ್ನಡ ಭಾಷಾ ವಿಷಯದಲ್ಲಿ ಮುಖ್ಯವಾಗಿ 6 ಸಂಸ್ಕೃತ ಸಮಾಸಗಳು ಮತ್ತು 2 ಕನ್ನಡ ಸಮಾಸಗಳು ಇವೆ. ಈ ಕನ್ನಡ ಭಾಷಾ ವಿಷಯ ಅಂತ ಬಂದಾಗ ಅದರಲ್ಲಿ ಸಮಾಸಗಳು ಅಂತ ನಾವು ನೋಡಿದಾಗ ಅದರಲ್ಲಿ ಸಂಸ್ಕೃತದಿಂದ ಬಂದಂಥವು 6 ಸಮಾಸಗಳಿವೆ. ಅಂದರೆ 6 ಸಮಾಸಗಳು ಸಂಸ್ಕೃತದಿಂದ ಬಂದವು, ಕನ್ನಡದಲ್ಲಿ ಬಂದಂಥವು. ಅದು ಯಾವ್ಯಾವುದು ಅಂತ ಆಮೇಲೆ ನೋಡೋಣ ನಾವು. ಮತ್ತು 2 ಸಮಾಸಗಳು ಕನ್ನಡದ್ದೇ ಸಮಾಸಗಳು, ಕನ್ನಡ ಭಾಷೆಯಲ್ಲಿಯೇ ಬಂದಂತಹ ಸಮಾಸಗಳು 2 ಇವೆ. ಓಕೆ, ಈಗ ನಾವು ಆ 8 ಸಮಾಸಗಳು ಯಾವ್ಯಾವುದು ಮುಖ್ಯವಾದ ಸಮಾಸಗಳು, 8 ಮುಖ್ಯವಾದ ಸಮಾಸಗಳು ಯಾವ್ಯಾವುದು ಅಂತ ನೋಡೋಣ. ಮೊದಲು ಸಂಸ್ಕೃತ ಸಮಾಸಗಳ ಹೆಸರುಗಳನ್ನು ಓದಿ ನೋಡೋಣ. ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಅಂಶಿ ಸಮಾಸ, ಬಹುವ್ರೀಹಿ ಸಮಾಸ. ಕನ್ನಡ ಸಮಾಸಗಳು ಕ್ರಿಯಾ ಸಮಾಸ, ಗಮಕ ಸಮಾಸ. ಓಕೆ, ಈಗ ಈ ಎಲ್ಲ ಸಮಾಸಗಳಿಗೆ ಉದಾಹರಣೆಯನ್ನು ಇಲ್ಲಿ ನೋಡಿ ತಿಳ್ಕೊಳ್ಳೋಣ. ಪ್ರತಿಯೊಂದು ಸಮಾಸದ ಗುಣಲಕ್ಷಣ ಮತ್ತು ಅದನ್ನು ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನು ತಿಳಿಯೋಣ. ಮೊದಲನೇ ಉದಾಹರಣೆ ಕಣ್ಣುರಿ. ಈ ಪದವನ್ನು ಸಮಾಸವಾಗಿ ಬಿಡಿಸಿದಾಗ ಕಣ್ಣಿನಲ್ಲಿ ಉರಿ, ಕಣ್ಣುರಿ ಅಂತ ಆಗುತ್ತೆ. ಅಂದರೆ ಇಲ್ಲಿ ಕಣ್ಣಿನಲ್ಲಿ ಇದು ಸಪ್ತಮಿ ವಿಭಕ್ತಿಯಲ್ಲಿ ಇದೆ. ಕಣ್ಣಿನಲ್ಲಿ ಸಪ್ತಮಿ ವಿಭಕ್ತಿ, ಇದು ಪೂರ್ವ ಪದ. ಹೀಗೆ ಪೂರ್ವ ಪದ ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿಯವರೆಗೆ ಒಂದು ವಿಭಕ್ತಿ ಪ್ರತ್ಯಯದಲ್ಲಿ ಇದ್ದು ಉತ್ತರ ಪದವು ಅರ್ಥ ಪ್ರಧಾನವಾಗಿದ್ದರೆ, ಅಂದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಇಲ್ಲಿ ಕಣ್ಣಿನಲ್ಲಿ ಇದು ಸಪ್ತಮಿ ವಿಭಕ್ತಿ ಆಗಿರೋದ್ರಿಂದ ಈ ಸಮಾಸವನ್ನು ಸಪ್ತಮಿ ತತ್ಪುರುಷ ಸಮಾಸ ಅಂತ ಕರಿತೀವಿ. ಎರಡನೇ ಉದಾಹರಣೆ ಕೆಂದಾವರೆ. ಇದನ್ನು ಬಿಡಿಸಿ ಬರೆದ್ರೆ ಕೆಂಪಾದ ತಾವರೆ ಅಂತ ಆಗುತ್ತೆ, ಅಥವಾ ಕೆಂಪು ತಾವರೆ ಅಂತ ಆಗುತ್ತೆ. ಇಲ್ಲಿ ಹೊಗಳುವ ಪದ ಮತ್ತು ಹೊಗಳಿಸಿಕೊಳ್ಳುವ ಪದ ಎರಡಿರುತ್ತೆ. ಪೂರ್ವ ಪದ ಹೊಗಳುತ್ತದೆ, ಅಂದರೆ ಕೆಂಪಾದ. ಇಲ್ಲಿ ಯಾವುದನ್ನು ಹೊಗಳುತ್ತದೆ? ತಾವರೆಯನ್ನು ಹೊಗಳುತ್ತದೆ. ಹಾಗಾಗಿ ಇದು ವಿಶೇಷಣ ಪದ, ಇದು ವಿಶೇಷ್ಯ ಪದ, ಅಥವಾ ಉಪಮಾನ ಉಪಮೇಯ ಕೂಡ ಬರಬಹುದು. ಇಲ್ಲಿ ಹೊಗಳುವ ಪದ ಮತ್ತು ಹೊಗಳಿಸಿಕೊಳ್ಳುವ ಪದ ಒಂದರ ಮುಂದೆ ಒಂದು ಬಂದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ಕರ್ಮಧಾರಯ ಸಮಾಸ ಅಂತ ಕರಿತೇವೆ. ಇಲ್ಲಿ ಕೆಂಪಾದ ಅನ್ನುವುದಕ್ಕಿಂತ ತಾವರೆ ಅನ್ನುವಂಥದ್ದು ಅರ್ಥ ಪ್ರಧಾನವಾಗಿದೆ. ಹಾಗಾಗಿ ಇದು ಉತ್ತರ ಪದ ಅರ್ಥ ಪ್ರಧಾನವಾದದ್ದು. ಮೂರನೇ ಉದಾಹರಣೆ ಪಂಚೇಂದ್ರಿಯ. ಇದನ್ನು ಬಿಡಿಸ್ಬಾರ್ದ್ರೆ ಪಂಚಗಳಾದ ಇಂದ್ರಿಯ ಅಂತ ಆಗುತ್ತೆ. ಪಂಚಗಳು ಅಂದರೆ 5 ಇಂದ್ರಿಯಗಳು. ಇದು ಸಂಖ್ಯಾವಾಚಕ, ಅಂದರೆ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ದ್ವಿಗು ಸಮಾಸ ಅಂತ ಕರಿತೀವಿ. ಇಲ್ಲಿ ಪಂಚಗಳಾದ ಇಂದ್ರಿಯ ಅಂದರೆ ಇದರ ಅರ್ಥ ಪ್ರಧಾನ. ಯಾಕಂದರೆ ಇಂದ್ರಿಯಗಳು ಅಂದರೆ ಯಾವುದು?
ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಪಂಚೇಂದ್ರಿಯಗಳು. ಹಾಗಾಗಿ ಇಂದ್ರಿಯ ಅನ್ನುವಂಥದ್ದು ಅರ್ಥ ಪ್ರಧಾನವಾಗಿದೆ. ಆದ್ದರಿಂದ ಇದು ದ್ವಿಗು ಸಮಾಸ. ನೆಕ್ಸ್ಟ್ ಪದ ಕೆರೆ, ಕಟ್ಟೆ, ಬಾವಿಗಳು. ಇದನ್ನು ಬಿಡಿಸಿ ಬರೆದ್ರೆ ಕೆರೆಯು, ಕಟ್ಟೆಯು, ಬಾವಿಯು ಅಂತ ಆಗುತ್ತೆ. ಇಲ್ಲಿ ಮೂರೂ ಪದಗಳ ಅರ್ಥ ಪ್ರಧಾನವಾಗಿವೆ. ಅಂದರೆ ಸರ್ವಪದ ಸಮಾನ ಅರ್ಥ ಆಗಿದೆ. ಹಾಗಾಗಿ ಇಲ್ಲಿ ಯಾವುದು ಪ್ರಧಾನ ಪದ ಅಪ್ರಧಾನ ಪದ ಅಂತ ಇದರಲ್ಲಿ ಇಲ್ಲ. 3 ಪದಗಳಿರಬಹುದು, 4 ಪದಗಳಿರಬಹುದು, ಅಥವಾ 2 ಪದಗಳಿರಬಹುದು. ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತ ಕರಿತೀವಿ. ಮುಂದಿನ ಉದಾಹರಣೆ ಅಂಗಾಲು. ಇದನ್ನು ಬಿಡಿಸಿ ಬರೆದ್ರೆ ಕಾಲಿನ ಅಡಿ ಅಂತ ಆಗುತ್ತೆ. ಅಂದರೆ ಕಾಲು ನಮ್ಮ ದೇಹದ ಒಂದು ಭಾಗ, ಒಂದು ಅಂಗ. ಇದರ ಒಂದು ಅಂಶ ಅಡಿ. ಅಡಿ ಅಂದರೆ ಪಾದ. ಇಲ್ಲಿ ಕಾಲಿನ ಅಡಿ ಅಂದರೆ ಒಂದು ಅಂಶ ಆಗಿರೋದ್ರಿಂದ, ಅಂಗಾಲು ಆಗಿರೋದ್ರಿಂದ, ಅಂಗಾಲು ಅಂದರೆ ಕಾಲಿನ ಪಾದ, ಈ ಕಾಲಿನ ಒಂದು ಭಾಗ ಆಗಿರೋದ್ರಿಂದ, ಅಂಶವಾಗಿರೋದ್ರಿಂದ ಇದಕ್ಕೆ ಅಂಶಿ ಸಮಾಸ ಅಂತ ಕರಿತೀವಿ. ಇಲ್ಲಿ ಪೂರ್ವ ಪದ ಪ್ರಧಾನವಾಗಿರುತ್ತೆ, ಕಾಲು ಅನ್ನೋದು ಪ್ರಧಾನವಾಗಿರುತ್ತೆ. ಅಡಿ ಅನ್ನೋದಕ್ಕಿಂತ ಅಂದರೆ ಉತ್ತರ ಪದದ ಅರ್ಥಕ್ಕಿಂತ ಪೂರ್ವ ಪದದ ಅರ್ಥ ಪ್ರಧಾನವಾಗಿದೆ. ಇದು ಅಂಶಿ ಸಮಾಸದ ಗುಣಲಕ್ಷಣ. ಮುಂದಿನ ಉದಾಹರಣೆ ಹಣೆಗಣ್ಣ. ಇದನ್ನು ಬಿಡಿಸಿ ಬರೆದ್ರೆ ಹಣೆಯಲ್ಲಿ ಕಣ್ಣು ಉಳ್ಳವನು ಹಣೆಗಣ್ಣ ಅಂತ ಆಗುತ್ತೆ. ಇಲ್ಲಿ ಈ ಪೂರ್ತಿ ವಾಕ್ಯವನ್ನು ಅಂದರೆ ವಿಗ್ರಹ ವಾಕ್ಯ ಮತ್ತು ಸಮಸ್ತ ಪದವನ್ನು ಓದಿದಾಗ ಒಂದು ಹೊಸ ಪದ ನಮಗೆ ಸಿಗುತ್ತೆ. ಇಲ್ಲಿ ಇಲ್ಲದೇ ಇರುವಂಥ ಒಂದು ಹೊಸ ಪದ ಸಿಗುತ್ತೆ. ಅದು ಯಾವುದು? ಕಶಿವ ಅಂತ ಅರ್ಥ ಬರುತ್ತೆ. ಹಣೆಯಲ್ಲಿ ಕಣ್ಣು ಉಳ್ಳವನು ಹಣೆಗಣ್ಣ ಅಂದರೆ ಶಿವ. ಅಂದರೆ ಇದು ಅನ್ಯ ಪದ ಅರ್ಥ ಪ್ರಧಾನ ಸಮಾಸ ಅಂತ ಆಗುತ್ತೆ. ಅಂದರೆ ಇಲ್ಲಿ ಇರುವಂತಹ ಯಾವುದೇ ಪದವನ್ನು ಹೊರತುಪಡಿಸಿ ಬೇರೊಂದು ಪದ ಇಲ್ಲಿ ಬರುತ್ತೆ. ಹಾಗಾಗಿ ಇದನ್ನು ಅನ್ಯ ಪದ ಪ್ರಧಾನ ಸಮಾಸ, ಬಹುವ್ರೀಹಿ ಸಮಾಸ ಅಂತ ಕರಿತೀವಿ. ಮುಂದಿನ ಉದಾಹರಣೆ ಬಾಯ್ದೆರೆ. ಇದನ್ನು ಬಿಡಿಸಿ ಬರೆದ್ರೆ ಬಾಯನ್ನು ಪ್ಲಸ್ ತೆರೆ ಅಂತ ಆಗುತ್ತೆ. ಇಲ್ಲಿ ತೆರೆ ಅನ್ನುವಂಥದ್ದು ಕ್ರಿಯಾಪದ ಅಂದರೆ ಧಾತು. ತೆರೆದನು, ತೆರೆದಳು, ತೆರೆಯಿತು ಈ ರೀತಿ ಬರುತ್ತೆ. ಇದು ಕ್ರಿಯಾಪದ ಅಂತ ಆಗುತ್ತೆ. ಇದು ಉತ್ತರ ಪದ ಕ್ರಿಯಾಪದ ಆಗಿದ್ರೆ ಅದು ಕ್ರಿಯಾ ಸಮಾಸ. ಇದನ್ನು ತುಂಬ ಸುಲಭವಾಗಿ ನಾವು ಪತ್ತೆ ಹಚ್ಚಬಹುದು. ತೆರೆ, ಮುಚ್ಚು, ಬಾಯಿ ಮುಚ್ಚು ಅಥವಾ ಕಣ್ತೆರೆ ಈ ರೀತಿ ಬಂದಾಗ ಅಲ್ಲಿ ಕ್ರಿಯಾಪದ ಬರುತ್ತೆ. ಮೈದಡವು ಈ ರೀತಿ ಕ್ರಿಯಾಪದ ಬಂದಾಗ ಅದನ್ನು ನಾವು ಕ್ರಿಯಾ ಸಮಾಸ ಅಂತ ಕರಿತೇವೆ. ಮುಂದಿನ ಉದಾಹರಣೆ ಆ ಹುಡುಗಿ. ಇದನ್ನು ಬಿಡಿಸಿ ಬರೆದ್ರೆ ಅವಳು ಪ್ಲಸ್ ಹುಡುಗಿ ಅಂತ ಆಗುತ್ತೆ. ಇಲ್ಲಿ ಅವಳು ಅಂದರೆ ಪೂರ್ವ ಪದ ಸರ್ವನಾಮ ಪದ ಆಗಿದೆ. ಸರ್ವನಾಮ ಪದ ಅಂದರೆ ಏನು? ನಾಮಪದಕ್ಕೆ ಬದಲಾಗಿ ಬಳಸುವ ಪದ. ಉದಾಹರಣೆಗೆ ಸುರೇಶನು ಶಾಲೆಗೆ ಹೋದನು, ಅವನು ತಿಂಡಿಯನ್ನು ತಿಂದನು. ಇಲ್ಲಿ ಅವನು ತಿಂಡಿಯನ್ನು ತಿಂದನು ಅಂದರೆ ಯಾರು? ಸುರೇಶನು ತಿಂಡಿಯನ್ನು ತಿಂದನು ಅಂತಲೇ ಆಗುತ್ತೆ. ಹಾಗಾಗಿ ಸುರೇಶನ ಬದಲಾಗಿ ಅವನು ಅಂತ ಅಲ್ಲಿ ಸರ್ವನಾಮ ಪದವನ್ನು ಬಳಸ್ತೇವೆ. ಹಾಗೆ ಪೂರ್ವ ಪದ ಸರ್ವನಾಮ ಪದವಾಗಿದ್ದು ಉದಾಹರಣೆಗೆ ಅವಳು ಇರಬಹುದು, ಅವನು, ಅದು, ಇದು, ಅವರು, ಇವರು, ಅವು. ಪೂರ್ವ ಪದವು ಸರ್ವನಾಮ ಪದವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅಂತಹ ಸಮಾಸ ಗಮಕ ಸಮಾಸ ಅಂತ ಆಗುತ್ತೆ. ಓಕೆ, ನಾವೀಗ 8 ಸಮಾಸಗಳ ಬಗ್ಗೆ ಉದಾಹರಣೆಗಳನ್ನು ತಿಳ್ಕೊಂಡ್ವಿ. ಮುಂದಿನ ಗುಣಲಕ್ಷಣ ಇನ್ನೊಂದಿದೆ. ಇದು ಕೂಡ ನಾವು ಸಮಾಸವನ್ನು ಪತ್ತೆ ಹಚ್ಚಲಿಕ್ಕೆ ನಮಗೆ ತುಂಬ ಮುಖ್ಯವಾದ ಒಂದು ಅಂಶವನ್ನು ಇಲ್ಲಿ ನಾವು ಕಾಣಬಹುದು. ಅದೇನು ನೋಡೋಣ. ಪದಗಳ ಅರ್ಥ ಪ್ರಧಾನತೆಯ ಆಧಾರದಲ್ಲಿ ಸಮಾಸಗಳನ್ನು 4 ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಅಂದರೆ ಪದಗಳ ಅರ್ಥ ಪ್ರಧಾನತೆ ನಾವಿಲ್ಲಿ ನೋಡಿದ್ದೇವೆ. ಈಗ ಉದಾಹರಣೆಗೆ ಕಣ್ಣಿನಲ್ಲಿ ಉರಿ. ಇಲ್ಲಿ ಉರಿ ಅನ್ನುವಂಥದ್ದು ಅರ್ಥ ಪ್ರಧಾನತೆ ಉಳ್ಳ ಪದ. ಇಲ್ಲಿ ನಾವು 4 ವಿಭಾಗಗಳು, 4 ವಿಧಗಳು ಯಾವುದು ಅಂತ ನೋಡೋಣ. ಪೂರ್ವ ಪದ ಪ್ರಧಾನ ಸಮಾಸ, ಉತ್ತರ ಪದ ಪ್ರಧಾನ ಸಮಾಸ, ಉಭಯ ಪದ ಪ್ರಧಾನ ಸಮಾಸ,
ಅನ್ಯಪದ ಪ್ರಧಾನ ಸಮಾಸ. ಈ 4 ವಿಧಗಳಲ್ಲಿ ಈ 8 ಸಮಾಸಗಳು ಬರ್ತವೆ. ಈಗ ಮೊದಲನೇದು ಪೂರ್ವಪದ ಪ್ರಧಾನ ಆಗಿರುವಂಥದ್ದು ಅಂಶಿ ಸಮಾಸ ಒಂದೇ. ಇಲ್ಲಿ ನೋಡೋಣ ನಾವು ಅಂಶಿ ಸಮಾಸ. ಕಾಲಿನ ಪ್ಲಸ್ ಅಡಿ ಅಂಗಾಲು. ಇಲ್ಲಿ ಕಾಲು ಅನ್ನುವಂಥದ್ದು ಪೂರ್ವಪದ, ಕಾಲಿನ. ಇದು ಪ್ರಧಾನ ಅರ್ಥವನ್ನು ಹೊಂದಿದೆ. ಅಡಿ ಅನ್ನುವುದಕ್ಕಿಂತ ಕಾಲು ಅನ್ನುವುದು ಮುಖ್ಯವಾದದ್ದು. ಹಾಗಾಗಿ ಪೂರ್ವಪದ ಪ್ರಧಾನ ಸಮಾಸ ಅಂಶಿ ಸಮಾಸ. ಇದು ಸಂಸ್ಕೃತದಲ್ಲಿ ಅವ್ಯಯೀ ಭಾವ ಸಮಾಸ ಅಂತ ಬರುತ್ತೆ. ಸಂಸ್ಕೃತ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಅದು ಪೂರ್ವಪದ ಪ್ರಧಾನ ಸಮಾಸ ಅವ್ಯಯೀ ಭಾವ ಸಮಾಸ ಅಂತ ಆಗುತ್ತೆ. ಆದರೆ ಕನ್ನಡದಲ್ಲಿ ಅಂಶಿ ಸಮಾಸ ಇದೆ. ಇನ್ನು ಉತ್ತರ ಪದ ಪ್ರಧಾನ ಸಮಾಸಗಳು 5 ಇವೆ ಇಲ್ಲಿ. ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಇಲ್ಲಿ ನಾವು ಅದನ್ನು ನೋಡಿದ್ದೇವೆ. ಇನ್ನು ನೆಕ್ಸ್ಟ್ ಮುಂದಿನದು ಉಭಯ ಪದ ಪ್ರಧಾನ ಸಮಾಸ. ಅಂದರೆ ಅದು ದ್ವಂದ್ವ ಸಮಾಸ ಒಂದೇ ಬರುತ್ತೆ ಇದರಲ್ಲಿ. ಇಲ್ಲಿ ನೋಡಿದ್ದೇವೆ ನಾವು ದ್ವಂದ್ವ ಸಮಾಸ. ರಾಮನು, ಲಕ್ಷ್ಮಣನು, ಭರತನು, ಶತ್ರುಘ್ನನು. ಅದು ನಾವು ಈ ಸಮಸ್ತ ಪದ ಏನು ಹೇಳ್ತೀವಿ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು. ಅಂದರೆ 4 ಕೂಡ ಅಲ್ಲಿ ಪ್ರಮುಖರು. ಅಂದರೆ ಉಭಯ ಪದ ಪ್ರಧಾನ ಅಂದರೆ ಅಲ್ಲಿ 2 ಪದ ಇರಲಿ, 3 ಪದ ಇರಲಿ, 4 ಪದಗಳಿರಲಿ, ಎಲ್ಲದರ ಅರ್ಥವು ಪ್ರಧಾನವೇ ಆಗಿರುತ್ತೆ. ಅಂಥದ್ದು ದ್ವಂದ್ವ ಸಮಾಸದಲ್ಲಿ ಬರುತ್ತೆ. ಇನ್ನು ಅನ್ಯಪದ ಪ್ರಧಾನ ಸಮಾಸ ಅಂದರೆ ಅದು ಬಹುವ್ರೀಹಿ ಸಮಾಸ ಅದರಲ್ಲಿ ಬರುತ್ತೆ. ಇದನ್ನು ನಾವು ನೋಡಿದ್ದೇವೆ ಇಲ್ಲಿ. ಉದಾಹರಣೆಗೆ ಇಲ್ಲಿ ಹಣೆಯಲ್ಲಿ ಕಣ್ಣು ಉಳ್ಳವನು ಹಣೆಗಣ್ಣ. ಓಕೆ ವೀಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಸಮಾಸಗಳ ಪರಿಕಲ್ಪನೆ ಮತ್ತು ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಬಾಯ್.